ಅಶ್ವಿನಿ ದೇವಾಡಿಗ. ಈಗ ಉಳಿದಂತ ಸುದ್ದಿಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ಟಾಪ್ 30ಯಲ್ಲಿ ನೋಡ್ತಾ ಹೋಗೋಣ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟ ವಿವಾದ ಇಡೀ ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಇಡೀ ಪ್ರಕರಣ ಮದ್ದೂರನ್ನ ಹೊತ್ತಿ ಉರಿಯುವಂತೆ ಮಾಡಿದೆ. ಹಿಂದೂ ಯುವಕರು ಕೇಸರಿ ಬಾವುಟವನ್ನ ಹಿಡಿದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಸದ್ಯ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಈ ನಡುವೆ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ನೀಡಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಮದ್ದೂರು ಗಲಭೆ ಕೇಸ್ನಲ್ಲಿ ಪೊಲೀಸರು 22 ಮಂದಿಯನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯ ಆರೋಪಿಗಳನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದೆ. ಕೋರ್ಟ್ ಆದೇಶದ ಬೆನ್ನಲ್ಲೇ ಆರೋಪಿಗಳನ್ನು ಮಂಡ್ಯ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣ ರಾಜಕೀಯ ವಾಗ್ಯುದ್ಧಕ್ಕೂ ವೇದಿಕೆಯಾಗಿದೆ. ಕಾಂಗ್ರೆಸ್ನ ಅತಿಯಾದ ಓಲೈಕೆಯೇ ಇದಕ್ಕೆಲ್ಲ ಕಾರಣ ಅಂತ ಬಿಜೆಪಿ ಬೆಂಕಿ ಉಗುಳ್ತಾ ಇದೆ. ದೆಹಲಿಯಲ್ಲಿ ಮಾತಾಡಿದಂಥ ವಿಪಕ್ಷ ನಾಯಕ ಆರ್ ಅಶೋಕ್, ವಿಘ್ನ ವಿನಾಶಕನಿಗೆ ಸಂಕಷ್ಟ ತಂದಿದ್ದೇ ಕಾಂಗ್ರೆಸ್ ಸರ್ಕಾರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಲ್ಲು ಮಸೀದಿಯಿಂದ ಕಲ್ಲೊಡೆಯಕ್ಕೆ ನಾನೇನು ಕಿತ್ತೂರು ಮಾಡಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೇನೆ. ಮಸೀದಿಯಿಂದ ಕಲ್ಲೋಡ್ಸಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೀರಾ? ಹೊಡೆದವ್ರು ಯಾರು? ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರಾ? ಏನೂ ಇಲ್ಲ. ನೀವು ಏನೇ ಕೇಸ್ ಹಾಕಲಿ ಅವ್ರ ಮೇಲೆ ನೋಡಿ, 100% ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗಿತಾರೆ ಇವರು. ಕಳೆದ ಬಾರಿ ಹಾಸನದಲ್ಲಿ ಯಾರು ದಾಳಿ ಮಾಡಿದ್ರು, ಇಡೀ ಲೂಟಿಯನ್ನು ಮಾಡಿದ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು, ಆ ಎಲ್ಲ ಕೇಸುಗಳನ್ನು ವಾಪಸ್ ತೆಗೆದಿದ್ದೀರಾ. ಮೈಸೂರಲ್ಲಾದಂಥ ಘಟನೆಗೂ ಕೂಡ ವಾಪಸ್ ತೆಗೆದಿದ್ದೀರಾ. ನೀವು ಜನಕ್ಕೆ ನಂಬಿಕೆ ಹೊರಟೋಗಿದೆ, ಕಾಂಗ್ರೆಸ್ ಮೇಲೆ ನಂಬಿಕೆ ಹೊರಟೋಗಿದೆ. ಇವ್ರು ಏನಿದ್ರು ಕೂಡ ವೋಟ್ಗೋಸ್ಕರ ಹಿಂದೂಗಳನ್ನು ಬಲಿಪಶು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದರಿಂದ ಮದ್ದೂರಿನ ಘಟನೆಗೆ ಸರ್ಕಾರದ ನಡವಳಿಕೆ ಕಾರಣ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿಯಾಗಿದೆ. ಒಂದು ಸಮುದಾಯದ ಓಲೈಕೆ ತುಷ್ಟೀಕರಣಕ್ಕಾಗಿ ಈ ನಡೆ ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಗಣೇಶ ವಿಸರ್ಜನೆ ಸಮಯದಲ್ಲಿ ಮಸೀದಿಯ ಮೇಲಿನಿಂದ ಗಣೇಶನ ಮೇಲೆ ಮತ್ತು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿದ್ದಂಥ ಜನರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಅತ್ಯಂತ ಖಂಡನೀಯ ಮತ್ತು ಇದು ಅತ್ಯಂತ ಅಕ್ಷಮ್ಯ ಅಪರಾಧ. ಇವರನ್ನು ಸರ್ಕಾರ ಬಂಧಿಸಿದ್ರು ಸಹಿತ ಪ್ರಿಕಾಷನ್ ತೆಗೆದುಕೊಳ್ಳದೇ ಇರುವುದು ಮತ್ತು ಈ ರೀತಿ ಮತಾಂಧ ಶಕ್ತಿಗಳಿಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇರುವುದು ಈ ಎಲ್ಲ ಘಟನೆಗಳಿಗೆ ಕಾರಣ. ಅತ್ಯಂತ ಕೆಟ್ಟ ಅಪರಾಧದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟು ಪೊಲೀಸ್ ಅಧಿಕಾರಿಗಳನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದಂಥ ಮತ್ತು PFI ಲಿಂಕ್ ಇದ್ದಂಥ ಅನೇಕ ಜನರ ಕೇಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ವಿತ್ಡ್ರಾ ಮಾಡಿದ್ರಿಂದ, ಹಿಂಪಡೆದಿದ್ದರಿಂದ ಈ ಎಲ್ಲ ಜನರಿಗೆ ಕ್ರಿಮಿನಲ್ಸ್ಗಳಿಗೆ, ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯ ತೋರುತ್ತೆ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಪ್ರತಿಭಟನೆ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೊಡೆದಿದ್ದಾರೆ. ಇದು ಪೊಲೀಸರ ದೌರ್ಜನ್ಯವನ್ನ ತೋರಿಸುತ್ತೆ ಅಂತ ಸುರೇಶ್ ಗೌಡ ಆರೋಪಿಸಿದ್ದಾರೆ. ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದ ಘಟನೆ ಇದು ಪೊಲೀಸರ ವೈಫಲ್ಯವನ್ನು ತೋರಿಸುತ್ತೆ. ಇದೇ ರೀತಿ ನಾಗಮಂಗಲದಲ್ಲಿ ಹೋದ ವರ್ಷ ಗಲಾಟೆ ಆಗಿತ್ತು. ಮಸೀದಿ ಮುಂದೆ ಹೋಗಬೇಕಾದ್ರೆ ಕಲ್ಲು ತೂರಾಟ ಆಗಿ ಗಲಾಟೆ ಆಗಿತ್ತು. ಇದು ಎರಡನೇ ಘಟನೆ. ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಡೆದಂಥ ಇದು ಎರಡನೇ ಘಟನೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಅಲ್ಪಸಂಖ್ಯಾತರನ್ನು ಓಲೈಸೋ ಮಾಡುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯೋ ಅಂಥ ಸಂದರ್ಭದಲ್ಲಿ ಓಲೈಕೆ ರಾಜಕಾರಣವನ್ನು ಅಲ್ಪಸಂಖ್ಯಾತರಿಗೆ ಮಾಡೋದು ಒಂದು. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಅವ್ರ ಮೇಲೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ದಿರೋವಂಥದ್ದು ಎಲ್ಲ ಕೇಸ್ಗಳನ್ನು ಈ ಸರ್ಕಾರ ಬಂದ ಮೇಲೆ ಎಲ್ಲ ಅವರ ಅಲ್ಪಸಂಖ್ಯಾತರ ಮೇಲೆ, ಮುಸಲ್ಮಾನರ ಮೇಲೆ ಆಗದಂಥ ಕೇಸ್ಗಳನ್ನು ಈ ಸರ್ಕಾರ ವಿಡ್ರಾ ಮಾಡ್ಕೊಳ್ತು. ಆದರೆ
ಮದ್ದೂರು ಕಲ್ಲು ತೂರಾಟ ಪ್ರಕರಣಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರೇ ಕಾರಣ. ಘಟನೆ ಹೊಣೆಯನ್ನ ಉಸ್ತುವಾರಿ ಸಚಿವರು ಹೊರಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ. ಕೂಡಲೇ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು. ವೋಟ್ ಬ್ಯಾಂಕ್ ಆಗಿ ಸಮುದಾಯವನ್ನ ಓಲೈಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಬಿಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರದ ಗೃಹ ಸಚಿವರು ಇದನ್ನ ಹೊರಬೇಕಾಗ್ತದೆ. ಪೊಲೀಸ್ನವರು ಇವತ್ತು ಯಾವ ರೀತಿ ವರ್ತನೆ ಮಾಡಿದ್ದಾರೆ, ಅದರಲ್ಲೂ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ನಮ್ಮ ಧರ್ಮದ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ಭಗವಂತ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಮಾನ ಆದಂಥ ಸಂದರ್ಭದಲ್ಲಿ ಇವತ್ತು ಇಡೀ ತಾಲೂಕಿನ ಜನತೆ, ಸಾಕಷ್ಟು ಮಂಡ್ಯ ಜಿಲ್ಲೆಯಿಂದನೂ ಕೂಡ ಜಿಲ್ಲಾದ್ಯಂತ ಬಹಳ ಜನ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಬಂದು ಭಾಗಿಯಾಗಿದ್ದಾರೆ ಈ ಒಂದು ಆಕ್ರೋಶ ಭರಿತವಾದಂಥ ಈ ಒಂದು ಹೋರಾಟದಲ್ಲಿ. ಹೆಣ್ಣು ಮಕ್ಕಳ ಮೇಲೆ, ಹಿರಿಯರ ಮೇಲೆ, ಯುವಕರ ಮೇಲೆ, ಎಲ್ಲರ ಮೇಲೂ ಕೂಡ ಇವತ್ತು ಹಿಂದೆ ಮುಂದೆ ನೋಡಿದಿರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರಿಗೆ ಲಾಠಿ ಚಾರ್ಜು ಮಾಡ್ತಕ್ಕಂಥದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟವ್ರು ಯಾರು? ಸರ್ಕಾರನೇ ಆಗಿರ್ಬೇಕಲ್ವೇ? ಗೃಹ ಸಚಿವರಿಗೂ ಗೊತ್ತಿಲ್ದಿರಾ, ಇಲ್ಲಿರ್ತಕ್ಕಂಥ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಚರ್ಚೆ ಇಲ್ದಿರಾ ಇವೆಲ್ಲ ಆಗ್ಬಿಡ್ತದ? ಇದರ ಸಂಪೂರ್ಣ ಹೊಣೆಗಾರಿಕೆ. ಮದ್ದೂರಿನಲ್ಲಿ ನಡೆದಂತಹ ಕಲ್ಲು ತೂರಾಟ ಕೇಸ್ನಲ್ಲಿ ರಾಜಕೀಯ ನಾಯಕರ ವಾಗ್ಯುದ್ಧ ಜೋರಾಗಿದೆ. ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಚೆಲುವರಾಯಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲ್ಲು ತೂರಾಟ ರಾಜಕೀಯ ಪ್ರೇರಿತವೋ ಬೇರೆ ಯಾವ ವ್ಯಕ್ತಿ ಇದ್ದಾರೆ ಅಂತ ತನಿಖೆ ನಡೀತಾ ಇದೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳೇ ಇದಕ್ಕೆ ಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸ್ಟಾರ್ಟ್ ಆಗಲಿಕ್ಕೆ ಪ್ರತಾಪ್ ಸಿಂಹನಂಥ ಕೆಲವು ಕಿಡಿಗೇಡಿಗಳು ಕಾರಣ, ಧಾರ್ಮಿಕ ಸಂಘಟನೆಗಳೆಲ್ಲ ಕಾರಣ. ಪ್ರತಾಪ್ ಸಿಂಗ್ನಂಥ ಕಿಡಿಗಳ ಕಾರಣ. ಧಾರ್ಮಿಕ ಸಾರ್ವಜನಿಕರು ಅಥವಾ ಸಂಘಟನೆಯವ್ರು ನಾನು ಬ್ಲೇಮ್ ಮಾಡಲ್ಲ. ಇವ್ರಿಗೆ ಕೆಲಸ ಇಲ್ಲದೆ ಇರೋದ್ರಿಂದ ಈ ಕೆಲಸ ಹಚ್ಕೋತಾ ಇದ್ದಾರೆ. ನಾನು ನೋಡ್ಕೊಂಬಂದಿದ್ದೀನಿ ರಾಜಕಾರಣವನ್ನು. ಈ ಪ್ರತಾಪ್ ಸಿಂಹನಿಗೆ ಪಕ್ಷ ದೂರ ಇಟ್ಟಿದೆ. ಅವನು ಇವಾಗ ಇದನ್ನೆಲ್ಲ ಏನಾರು ಮಾಡಿ ಅವನು ತಿರ್ಗಾ ಹತ್ರ ಆಗ್ಬೇಕು ಪಕ್ಷಕ್ಕೆ. ನಂದೇನೋ ನನ್ನ ಶಕ್ತಿ ಇದೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಈ ಥರದ್ದೆಲ್ಲ ಪ್ರಚೋದನೆ ಮಾಡಿ ಸಂಘಟನೆ ಮಾಡ್ತೀನಿ ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ನಿಂತಿದ್ದೇನೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂಥ ಕಲ್ಲು ತೂರಾಟ ಸಾಕಷ್ಟು ವಿಕೋಪಕ್ಕೆ ತಿರುಗಿತ್ತು. ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ರು. ಲಾಠಿ ಏಟು ಬಿದ್ದ ಮಹಿಳೆ ಗೋಗರೆದಿದ್ದಾಳೆ. ನ್ಯಾಯ ಕೇಳೋಕೆ ಹೋದ್ರೆ ಲಾಠಿ ಬೀಸಿದ್ದಾರೆ. ಹೆಣ್ಣು ಅಂತ ನೋಡದೆ ಪೊಲೀಸರು ಕೈ ಮಾಡಿದ್ರು ಅಂತ ಮಹಿಳೆ ಆಕ್ರೋಶವನ್ನ ಹೊರಹಾಕಿದ್ದಾಳೆ. ಲಾಠಿ ಬೀಸಿದ ಪೊಲೀಸ್ ತಲೆದಂಡ ಆಗಲೇಬೇಕು ಅಂತ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಆಗ್ರಹಿಸಿದ್ದಾರೆ. ಹಿಂದೂ ಅಂತ ಅಂದಮೇಲೆ ಗೊತ್ತಿದ್ದೆ ಅಲ್ಲ, ನಾವು ನ್ಯಾಯ ಕೇಳೋಕ್ಕೆ ಅಂತಲೇ ಹೋಗಿದ್ವಿ. ನಮ್ಮ ಪಾಡಿಗೆ ನಾವು ರೋಡಲ್ಲಿ ಹೋಗ್ತಾ ಇದ್ವಿ, ಹಿಂದೆಯಿಂದ ಬಂದು ಅಟೆಂಪ್ಟ್ ಮಾಡ್ತಾರೆ. ಏನಕ್ಕೆ ಅಂತ ಕಾರಣ ಈಗಲೂ ಗೊತ್ತಿಲ್ಲ. ಬಟ್ ಅವರು ಪೊಲೀಸ್ನವರು ಸಸ್ಪೆಂಡ್ ಆಗಬೇಕು, ಅದೊಂದು ಕೇಳ್ಕೊತೀವಿ ಅಷ್ಟೇ ಸರ್. ಮಹಿಳೆ ಏನಾದರೂ ನೋಡದೆ ಹೊಡಿತಾರೆ ಮೇಡಮ್? ಅದೇ ಸರ್ ನಾನು ಹೇಳ್ತಿಲ್ವಾ, ಒಂದು ಹೆಣ್ಣು ಅಂತಲೂ ನೋಡದೆ ಕೈ ಮಾಡಿದ್ದಾರೆ ಅಂತಂದರೆ ಎಲ್ಲಿಗೆ ಹೊರಟಿದೆ ಸರ್ ನಮ್ಮ ಸರ್ಕಾರ? ನಾನು ಅದು ಒಂದೇ ಕೇಳೋದು, ಹೆಣ್ಮಕ್ಳುಗಳಿಗೆ ಬೆಲೆನೇ ಇಲ್ವಾಗಾದರೆ. ಇವಾಗ ನಮ್ಮ ದೇವ್ರ ಮೇಲೆ ಅನ್ಯಾಯ ಆಗಿದೆ ಅಂತ ತಾನೇ ನಾವು ಈಚೆ ಬಂದಿದ್ದೀವಿ. ನಾವು ನ್ಯಾಯ ಕೇಳ್ತಿದ್ದೀವಿ. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಅಂದರೆ ನಾವು ನ್ಯಾಯ ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು? ನನಗೆ ಅದು ಬೇಕು ಸರ್. ಈಗ ಸಿದ್ದರಾಮಯ್ಯವ್ರ ಹತ್ರ ಒಂದೇ ಮನವಿ ಮಾಡ್ಕೊಳ್ಳೋದು, ಈಗ ಹೆಣ್ಮಕ್ಳ ಮೇಲೆ ಎಲ್ಲ ದೌರ್ಜನ್ಯ ಆಗ್ತೈತಲ್ಲ, ನಿಮ್ಗೆ ಓಟ್ ಹಾಕಿ ನಾವೇನು ಪ್ರಯೋಜನ ಬಂತು? ಹಂಗಾದ್ರೆ ನಾವು ಬಿಟ್ಟು ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀವಿ ಸರ್, ನಿಯತ್ತಾಗಿ ದುಡಿತಾ ಇದ್ದೀವಿ ಸರ್. ಯಾವನ ಬೀದಿಲಿ ಹೋಗೋನು ಬಂದು ನಮ್ಮ ಮೇಲೆ ಕೈ ಮಾಡ್ತಿದ್ದಾನೆ ಅಂತಂದರೆ ನಮ್ಮ ಸರ್ಕಾರ ಎಲ್ಲಿದೆ? ನನಗೆ ನ್ಯಾಯ ಬೇಕು. ಸೌಜನ್ಯ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸೌಜನ್ಯರನ್ನ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದೆ ವಿಠಲ್ಗೌಡ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಸೌಜನ್ಯ ಮೇಲೆ ವಿಠಲ್ಗೌಡಗೆ ಕೆಟ್ಟ ದೃಷ್ಟಿ ಇತ್ತು. ಆಕೆಯ ಜೊತೆ ಅಸಭ್ಯವಾಗಿ ನಡೆದುಕೊಳ್ತಾ ಇದ್ದ. ಸಾಂದರ್ಭಿಕ ಸಾಕ್ಷಿಗಳನ್ನು ಇಟ್ಟುಕೊಂಡು ತನಿಖೆ ನಡೆಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ. ಸೌಜನ್ಯ ಆಗಾಗ ವಿಠಲ್ಗೌಡರ ಒಂದು ಹೋಟೆಲ್ಗೆ ಹೋಗ್ತಿದ್ಲು. ಆ ಹೋಟೆಲ್ಗೆ ಹೋದಂಥ ಸಂದರ್ಭ ಆಕೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರೋಂಥದ್ದು ನೋಡ್ರಂತ ಇದ್ದಾರೆ. ಸೊ ಹಾಗಾಗಿ ಅದನ್ನು ಗಮನಿಸಿದಾಗ ಆ ಸೌಜನ್ಯಗಳ ಮೇಲೆ ಆ ವಿಠಲ್ಗೌಡರಿಗೆ ಒಂದು ಮನಸ್ಸಿತ್ತು, ಅಂದರೆ ಆಕೆಯನ್ನು ಅನುಭವಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಈ ಕೃತ್ಯ ಮಾಡಿದ್ರು ಅಂತೇಳಿ. ಯಾಕಂತೇಳಿದ್ರೆ ಅವತ್ತು 9ನೇ ತಾರೀಕು ಏನಿದೆ 9/10/2012 ಅವತ್ತು ಹೊಸ ಅಕ್ಕಿ ಊಟ ಅನ್ನೋ ಕಾರಣದಿಂದ ಆತ ಹೋಟೆಲ್ ಕೂಡ ಮುಚ್ಚಿದ್ರು. ಸೊ ಆ ಸಂದರ್ಭದಲ್ಲಿ ಆತ ಅಲ್ಲಿ ಕೊನೆ ಬಾರಿ ನೋಡಿದ್ದು ಕೂಡ ವಿಠಲ್ಗೌಡ. ಆ ವಿಠಲ್ಗೌಡ ನೋಡಿದ್ರೆ ಬೇರೆ ಯಾರೂ ನೋಡಿಲ್ಲ. ಸೊ ಮತ್ತು ಅಲ್ಲಿ ಕೃತ್ಯ ಏನು ನಡೆದಿದೆ, ಆ ಕೃತ್ಯ ಶವ ಸಿಕ್ಕಿದೆ. ಆ ಶವಲ್ಲಿ ಇರ್ತಕ್ಕಂಥ ಫೋಟೋ ನೋಡಿದಾಗ ಆಕೆ ಕಾಲೇಜ್ ಬ್ಯಾಗು,
ಗಮನಿಸಬೇಕು ಮುಖ್ಯವಾಗಿ. ಸೌಜನ್ಯ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಷಡ್ಯಂತ್ರ ಹಿಂದೆ ಒಡನಾಡಿ ಸಂಸ್ಥೆ ಆರೋಪ ಹಿನ್ನೆಲೆ ಒಡನಾಡಿ ಸಂಸ್ಥೆಗೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅಧಿಕಾರಿಗಳು ಕಳೆದ 3 ವರ್ಷದ ಆಡಿಟ್ ವರದಿಯನ್ನು ಕೇಳಿದ್ದು 30 ವರ್ಷಗಳ ಆಡಿಟ್ ರಿಪೋರ್ಟ್ ಒಡನಾಡಿ ನೀಡಿದೆ. ಬ್ಯಾಂಕ್ ಮಾಹಿತಿ ಸೇರಿ ಹಲವು ದಾಖಲೆಗಳನ್ನು ಗುಪ್ತಚರ ಇಲಾಖೆ ಸಂಗ್ರಹಿಸಿದೆ. ಬಾನು ಮುಷ್ತಾಕ್ ಮೈಸೂರು ದಸರಾ ಉದ್ಘಾಟನೆಗೆ ವಿರೋಧಿಸಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸಿದೆ. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡದಂತೆ ಆಗ್ರಹಿಸಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅನ್ನುವಂಥ ಡಿಕೆ ಶಿವಕುಮಾರ್ ಹೇಳಿಕೆಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರಿಗೊಂದು ಸವಾಲು ಹಾಕ್ತೇನೆ. ತಾವು ದಸರಾವನ್ನು ಉದ್ಘಾಟನೆ ಮಾಡದಿದ್ದರೆ ತಾವುಗಳು ಮೊದಲು ಕುಂಕುಮವನ್ನು ಹಾಕೋದ್ರ ಮುಖಾಂತರ, ಆರತಿಯನ್ನು ಮಾಡೋದ್ರ ಮುಖಾಂತರ ನಮ್ಮ ಹಿಂದೂ ದೇವಸ್ಥಾನದ ಪದ್ಧತಿ ಪ್ರಕಾರ ದಸರಾವನ್ನು ಉದ್ಘಾಟನೆ ಮಾಡಿದ್ರೆ ಮಾಡಲಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಅರಿಶಿನ ಕುಂಕುಮ ಹಾಕೋದಿಲ್ಲ, ಆರತಿಯನ್ನು ಮಾಡೋದಿಲ್ಲ, ಹಣೆಗೆ ಕುಂಕುಮವನ್ನು ಹಾಕೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಅವರ ಉದ್ಘಾಟನೆ ಮಾಡ್ತಾರೆ ಅಂತ ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ಅದರ ಜೊತೆಗೆ ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಅವರಿಂದ ಉದ್ಘಾಟನೆ ಮಾಡಿಸ್ತಾರೆ ಅಂತ ಹೇಳೋದನ್ನು ಕೂಡ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ತೀವ್ರ ವಿರೋಧ ಇದೆ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಅವರು ಉದ್ಘಾಟನೆಯನ್ನು ಮಾಡಬಾರದು ಅಂತ ಹೇಳುತ್ತಾ ಒತ್ತಾಯವನ್ನು ಕೂಡ ಹಾಕ್ತೇವೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ಕಾವೇರಿದೆ. ಸಚಿವ ಸತೀಶ್ ಜಾರಕಿಹೊಳಿ ಟೀಮ್ಗೆ ಬೆಂಬಲ ನೀಡಿದಂಥ ಗಂಡನಿಗೆ ರೋಡ್ನಲ್ಲೇ ಹೆಂಡತಿ ತರಾಟೆ ತೆಗೆದುಕೊಂಡಿದ್ದಾಳೆ. ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದ ಪಿಕೆಪಿಎಸ್ ಎದುರಲ್ಲಿ ಗಂಡನ ಕೊರಳಪಟ್ಟಿ ಹಿಡಿದು ಪತ್ನಿ ಎಳೆದಾಡಿದ್ದಾಳೆ. ಈ ವೇಳೆ ಗಂಡ ಹೆಂಡತಿ ಕಾಳಗ ಬಿಡಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ರಯತ್ನಿಸಿದ್ದಾರೆ. ಬೆಳಗಾವಿಯ ಶಿವಾಜಿನಗರದಲ್ಲಿ ಗಣಪತಿ ಮೆರವಣಿಗೆ ವೇಳೆ ನಿಯಮ ಮೀರಿ ಸೌಂಡ್ ಬಾಕ್ಸ್ಗಳ ಬಳಕೆಯಾಗಿದೆ. ಅನುಮತಿ ಪಡೆಯದೆ ಡಾಲ್ಬಿ ಬಳಕೆ ಆರೋಪದ ಅಡಿಯಲ್ಲಿ ಪೊಲೀಸರು ಡಿಜೆ ಸೀಸ್ ಮಾಡಿದ್ದಾರೆ. ಶಿವಾಜಿನಗರ ಮಹಾಮಂಡಳ ಅಧ್ಯಕ್ಷ, ಸದಸ್ಯ ಮತ್ತು ಡಿಜೆ ಮಾಲೀಕನ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಕಲಬುರಗಿ ನಗರದ ರಾಮಮಂದಿರ ಬಳಿ ಇರುವಂತಹ ಓಲಾ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಗ್ರಾಹಕರು ಬೀಗ ಹಾಕಿದ್ದಾರೆ. ಶರಣಪ್ಪ ಕೆಂಬಾವಿ ಅನ್ನುವಂತಹ ಹಾಗೂ ಶಕೀಲ್ ಎಂಬ ಗ್ರಾಹಕರು ಶೋರೂಮ್ ನಿರ್ಲಕ್ಷ್ಯಕ್ಕೆ ಬೇಸತ್ತು ಬೀಗ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. 2 ಓಲಾ ಬೈಕ್ ಖರೀದಿಸಿ 3 ತಿಂಗಳಲ್ಲೇ ಬ್ಯಾಟರಿ ಸಮಸ್ಯೆ ಆಗಿದೆ. ಶೋರೂಮ್ ಸಿಬ್ಬಂದಿ 2 ತಿಂಗಳು ಕಳೆದರೂ ಸಮಸ್ಯೆ ಬಗೆಹರಿಸಿಲ್ಲ. ಜೊತೆಗೆ ಹೊಸ ಬ್ಯಾಟರಿ ಅಳವಡಿಸೋದಕ್ಕೆ ಹಣ ನೀಡುವಂತೆ ಹೇಳ್ತಾ ಇದ್ದಾರೆ. ಇದಕ್ಕೆ ಶರಣಪ್ಪ ಮತ್ತು ಶಕೀಲ್ ಶೋರೂಮ್ಗೆ ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ತ್ರೈಮಾಸಿಕ ಸಭೆ ನಡೆದಿದೆ. ಈ ವೇಳೆ ಎಂಎಲ್ಸಿ ಕೆಎಸ್ ನವೀನ್ ಅಧಿಕಾರಿಗಳ ವಿರುದ್ಧ ಗರಂ ಆದರೂ ಕಳೆದ ಕೆಡಿಪಿ ಸಭೆಯಲ್ಲಿ ಚರ್ಚೆಯಾದಂಥ ವಿಷಯಗಳ ಕುರಿತು ಸಭೆಯಲ್ಲಿ ಅಧಿಕಾರಿಗಳಿಂದ ಸಚಿವ ಡಿ ಸುಧಾಕರ್, ಉಸ್ತುವಾರಿ ಕಾರ್ಯದರ್ಶಿ ಅಮ್ಲಾನ್, ಆದಿತ್ಯ ವಿಶ್ವಾಸ್ ಅನುಪಾಲನಾ ವರದಿಯನ್ನು ಕೇಳಿದ್ರು. ಈ ವೇಳೆ ಸಚಿವರು ಕೇಳಿದ ಮಾಹಿತಿಗೆ ಉತ್ತರಿಸಲು ಅಧಿಕಾರಿಗಳು ತಡಬಡಾಯಿಸಿದ್ರು. ಇದನ್ನು ಕಂಡು ಗರಂ ಆದ ಎಂಎಲ್ಸಿ ಕೆಎಸ್ ನವೀನ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಒಂದ್ ಕಡೆ ಅಲ್ಲ ಮಾಡ್ಬೇಕಂದ್ರೆ ಒಂದ್ ಕಡೆ ರೋಡ್ ಮೇಲೆ ಬಡ್ತಾಪ್ ಕಟ್ತೀರಾ? ನಾನು ಆಕ್ಷೆ ತಗೊಳ್ಳಿ ಅಂತ ಹೇಳಿಲ್ಲ. ನಿಮ್ಮ ರೋಡ್ಗೆ ನೀನ್ ಯಾಕೆ ಕೇಳಿಲ್ಲ ಅಂತ ಕೇಳ್ತಾ ಇರೋದು. ಇದನ್ನ ಯಾಕೆ ಕೇಳಿಲ್ಲ ನೀವು? ಕಟ್ತಾ ಇದಾರಲ್ಲಲ್ಲಿ. ಚಿತ್ರದುರ್ಗದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆದಿದೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದಂತಹ ಸಭೆಯಲ್ಲಿ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಆಮ್ಲಾಂ, ಆದಿತ್ಯ ವಿಶ್ವಾಸ್,
ಗರಂ ಆದರು. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಆಮ್ಲಾನ್ ಆದಿತ್ಯ ಬಿಶ್ವಾಸ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಸರ್ಕಾರದ ಅಧಿಕಾರಿಗಳಾದ ನಿಮಗೆ ಸಂಬಳ ಬರುತ್ತೆ, ಕೆಲಸ ಮಾಡಿ, ಸರಿಯಾದ ಮಾಹಿತಿ ಪಡೆಯದೆ ಕತೆ ಹೇಳ್ತೀರಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸರಿಯಾಗಿ ಬ್ಯಾಲೆನ್ಸ್ ಆಗಿ ನಡೀತದೆ. ಇದರಿಂದ ಸರ್ಕಾರದಿಂದ ಕ್ಯಾಶ್ ಬರುತ್ತೆ ನಿಮಗೆ. ಇಲ್ಲಾಂದ್ರೆ ನೀವೆಲ್ಲ ನೆಗೆಟಿವ್ ಇರ್ತೀರಿ ಅಲ್ವಾ? ನೆಗೆಟಿವ್ ಇರ್ತೀರಲ್ಲ ನೀವು. ಸಬ್ಸಿಡಿ ಕೊಡ್ತಾರಲ್ಲ ನಿಮಗೆ, ಸಬ್ಸಿಡಿ ಅದು ಸರ್ಕಾರ ನಿಮಗೆ ಬಜೆಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಸಂಬಳ ಗಿಂಬಳ ಅದರಿಂದ ಬರ್ತದೆ. ನೀವು ಸರಿಯಾಗಿ ಮಾಹಿತಿ ಕಲೆಕ್ಟ್ ಮಾಡದೆ ಇಲ್ಲಿ ಬಂದು ಏನೇನು ಕತೆ ಹೇಳ್ತೀರಾ? ಇಲ್ಲ ಸರ್, ನಮ್ಮಲ್ಲಿ 1,79,563 ಒಂದು ಪಾಯಿಂಟೆಡ್ ಕ್ವೆಶ್ಚನ್ ಕೇಳಿದ್ದಾರೆ, ಎಷ್ಟು ಜನ ಬಾಕಿ ಇದ್ದಾರೆ ಫಲಾನುಭವಿ? ವಿಜಯನಗರ ಟಿಬಿ ಬೋರ್ಡ್ ಅಧಿಕಾರಿಗಳಿಗೆ ರೈತ ಮುಖಂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟಿಬಿ ಬೋರ್ಡ್ ಪರ ಮನವಿ ಸ್ವೀಕರಿಸಲು ಆಗಮಿಸಿದ ಚೀಫ್ ಇಂಜಿನಿಯರ್ಸ್ಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಲಾಶಯದ ಕ್ರೆಸ್ಟ್ ಗೇಟ್ ದುರಸ್ತಿಗೆ ಒತ್ತಾಯಿಸಿ ಬಳ್ಳಾರಿ, ಕೊಪ್ಪಳ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದಂಥ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಮಗೆ ನೀರು ಕೊಡಿ ಅಂತ ಆಗ್ರಹಿಸಿದ್ದಾರೆ. ಜಿಲ್ಲೆಯ ಸರ್ಕಾರಗಳಿಗೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ ಹಿಂದೂ ಮಹಾಗಣಪತಿಯನ್ನ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು. ಜನ ಡಿಜೆ ಸದ್ದಿಗೆ ಸಖತ್ ಸ್ಟೆಪ್ಸ್ ಹಾಕಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅದ್ದೂರಿ ಮೆರವಣಿಗೆ ನಡೆಯಿತು. ಉಡುಪಿ ಜಿಲ್ಲೆಯಾದ್ಯಂತ ಕನ್ಯಾ ಮರಿಯಮ್ಮನವರ ಜನ್ಮದಿನ ಮೊಂತಿ ಫೆಸ್ಟ್ ಅನ್ನ ಕ್ರೈಸ್ತರು ಸಂಭ್ರಮದಿಂದ ಆಚರಿಸಿದರು. ಜಿಲ್ಲೆಯ ಎಲ್ಲಾ ಚರ್ಚ್ಗಳಲ್ಲಿ ಧರ್ಮಗುರುಗಳು ಭತ್ತದ ತೆನೆಗೆ ಆಶೀರ್ವದಿಸಿ ಪವಿತ್ರ ಬಲಿ ಪೂಜೆಯಲ್ಲಿ ಪಾಲ್ಗೊಂಡರು. ಉಡುಪಿಯ ಶೋಕಮಾತಾ ಇಗರ್ಜಿಯಲ್ಲಿ ಜರುಗಿದಂಥ ಕಾರ್ಯಕ್ರಮದಲ್ಲಿ ಧರ್ಮಾಧ್ಯಕ್ಷ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಹೊಸ ಭತ್ತದ ತೆನೆಯನ್ನ ಭಕ್ತರಿಗೆ ವಿತರಿಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಸಿಂದಗಿ ಪುರಸಭೆ ವತಿಯಿಂದ ಸೋಂಪುರ ರಸ್ತೆಯಲ್ಲಿ ಇರುವಂತಹ ಸರ್ವೆ ನಂಬರ್ 842/2ರಲ್ಲಿ ತೆರವು ಮಾಡಲಾಗಿದೆ. ಮನೆಗಳ ತೆರವು ಹಿನ್ನೆಲೆಯಲ್ಲಿ ವಾಹನದಲ್ಲಿ ಮನೆ ವಸ್ತುಗಳನ್ನು ಕುಟುಂಬಸ್ಥರು ತೆಗೆದುಕೊಂಡು ಹೊರಟಿದ್ದಾರೆ. ಸಿಂದಗಿ ಪಿಎಸ್ಐ ಆರಿಫ್ ಮುಷಾಪುರೆ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿತ್ತು. ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂತಹ ಟೊಮ್ಯಾಟೊ ಗುಣಮಟ್ಟ ಕಳೆದುಕೊಂಡಿದ್ದು ಬೆಳೆಗಾರರು ನಷ್ಟಕ್ಕೀಡಾಗ್ತಾ ಇದ್ದಾರೆ. ಕೋಲಾರದ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ 150ರಿಂದ 200 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಜಿಲ್ಲೆಯ ಬೆಳೆಗಾರರು ಎಷ್ಟೇ ಕಷ್ಟಪಟ್ಟು ಬೆಳೆದರೂ ಕೂಡ ಗುಣಮಟ್ಟದ ಟೊಮ್ಯಾಟೊ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಭಯ ಕಾಡ್ತಾ ಇದೆ. ಟೊಮ್ಯಾಟೊ ಬೆಳೆಯೋ ಮೂಲಕ ಇಡೀ ದೇಶದಲ್ಲೇ ಹೆಸರು ಮಾಡಿದಂಥ ಕೋಲಾರ ಜಿಲ್ಲೆಯಲ್ಲಿ ಸದ್ಯ ಟೊಮ್ಯಾಟೊ ಬೆಳೆಯೇ ಮಾರಕವಾಗಿದೆ. ಗದಗ ತಾಲೂಕಿನ ನಾಗಾವಿ ಹರ್ತಿ ಗ್ರಾಮದ ವ್ಯಾಪ್ತಿಯ ಸಾವಿರಾರು ಎಕರೆಗೆ ನೀರು ನುಗ್ಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ವಿಂಡ್ ವರ್ಲ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ವಿಂಡ್ ಪವರ್ ಕಂಪನಿಗೆ ಅವೈಜ್ಞಾನಿಕವಾಗಿ ಕಾಮಗಾರಿಗೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಸ್ತೆ ಕಾಮಗಾರಿ ಹೆಸರಲ್ಲಿ ವಿಂಡ್ ಕಂಪನಿ ಕಾಲುವೆ ತೋಡಿ ನೀರು ಹರಿಯೋ ದಿಕ್ಕನ್ನು ಬದಲಿಸಿದೆ. ಭಾರೀ ಮಳೆಗೆ ಕಾಲುವೆ ಒಡೆದು ಮಳೆ ನೀರು ಜಮೀನಿಗೆ ನುಗ್ಗಿದೆ. ಮೆಕ್ಕೆಜೋಳ, ಹೆಸರು, ತೆಂಗಾ ಬೆಳೆ ಎಲ್ಲವೂ ಕೂಡ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ. ಬಂದೈತಿ ಹಿಂಗಾಗೈತೆ ಅಂತ ನಾವು ಅದಕ್ಕೆ ನಂಬರು ಎಲ್ಲ ಸರ್ವೆ ಮಾಡಿ ಒಂದ್ಸಲ ಎಲ್ಲ ಓಡಾಡ್ಕೊಂಡು ನೋಡಿ ಇಂತಿಂಥ ಸರ್ವೆ ನಂಬರಾಗೆ ಹಿಂಗಾಗಿದೆ.